ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಆಗ್ತದೆ. ನಾವಿವಾಗ ವಿಲೇಜಿಗೆ ಬಂದಿದ್ದೀವಿ, ಯಾಕೆಂದರೆ ಮಕ್ಕಳಿಗೆ ಕಾಲೇಜೆಲ್ಲ ರಜೆ ಇರೋದ್ರಿಂದ ನಾವು ನಮ್ಮ ಅಮ್ಮನ ಮನೇಲಿದ್ದೀವಿ. ಅದಕ್ಕೆ ಇವತ್ತು ಓಕೆ ಫ್ರೀಯಾಗಿದ್ದು ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೆಟಪ್ ಮಾಡ್ಕೊಂಡು ಕೂತಿದ್ವಿ ಹೊರಗಡೆ. ಯಾಕೆಂದರೆ ಒಳಗಡೆ ತುಂಬ ಸೆಕೆ ಇದೆ. ಸೆಕೆ ಅಂದರೆ ಏನು ಗಾಳಿನೇ ಬರ್ತಾ ಇಲ್ಲ, ಅಷ್ಟು ಈಟು ಆಯಿತಾ. ಈ ಥರ ಬಿಸಿಲಾಗ್ಬಿಟ್ರೆ ತುಂಬಾ ಕಷ್ಟ. ಓಕೆ, ಈಗ ನಾವು ಚಿಕನ್ ಬಿರಿಯಾನಿ ಮಾಡೋಣ. ಇಲ್ಲಿ ನೋಡಿ, ನಾನು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಚಿಕನ್ ಮ್ಯಾಗಿನೇಟ್ ಮಾಡೋಣ. ಚಿಕನ್ ಮ್ಯಾಗಿನೇಟ್ ಮಾಡೋಕ್ಕೆ ಒಂದು ಪಾತ್ರೆ ತಗೊಳ್ಳೋಣ. ನಾವು ಚಿಕನ್ ಮ್ಯಾಗಿನೇಟ್ ಮಾಡ್ಕೊಳಕ್ಕೆ ವಾಶ್ ಮಾಡಿರೋ ಚಿಕನ್ ಹಾಕೋಣ. ವಾಶ್ ಮಾಡಿರೋ ಚಿಕನನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಫ್ರೈಗೆ ಚಿಕನ್ನು. ಇದು ಆ ಕಡೆ ಇರಲಿ. ಪುಟ ಇದೊಂಚೂರು ತೆಗೆದು ಆ ಕಡೆಗೆ ಇಟ್ಟಿರಪ್ಪ. ಈಗ ಇಲ್ಲಿ ಲೆಗ್ ಪೀಸ್ ಇದೆ, ಲೆಗ್ ಪೀಸನ್ನು ಇದರೊಳಗಡೆ ಹಾಕೊಳ್ತಾ ಇದ್ದೀನಿ. ಓಕೆ, ಈಗ ನಾವು ಇದಕ್ಕೆ ಫಸ್ಟು ಏನೇನು ಹಾಕೋಣದಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಾನು. ಫುಲ್ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನು ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಗರಂ ಮಸಾಲ. ನೋಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಸ್ಪೂನು 2 ಸ್ಪೂನ್ ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೋಡಿ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ಇರಪ್ಪ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ನಿಮಿಷ ಪುಟ್ಟ. ಸ್ವಲ್ಪ ಟರ್ಮರಿಕ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನ್ ಟರ್ಮರಿಕ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡೋಣ. ಓಕೆ, ಇದನ್ನ ಫ್ರಿಜ್ಜಲ್ಲಿ ಇಟ್ಬರಪ್ಪ. ಈಗ ನಾನು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ತೀನಿ. ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ.
ಈಗ ನಾವು ಬಿರಿಯಾನಿ ಮಾಡೋಕ್ಕೆ ಪಾತ್ರೆ ಇಡೋಣ. ಈ ಸೆಕೆಗೆ ಒಳಗಡೆ ಅಡುಗೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗುತ್ತೆ, ಕೂರಕ್ಕಾಗಲ್ಲ. ಅದು ಮಲೆನಾಡಲ್ಲಿದ್ದವ್ರು ಬಯಲುಸೀಮೆಗೆ ಒಂದು ಇರೋದಿದೆಯಲ್ಲ, ಭಯಂಕರ ಕಷ್ಟ. ಪಾತ್ರೆ ಕಾಯ್ತಾ ಇದೆ. ಈಗ ಎಣ್ಣೆ ಹಾಕೋಣ. ಈಗ ನಾನು ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಚಕ್ಕೆ, ಏಲಕ್ಕಿ ಮತ್ತು ಇದೇನಪ್ಪ ಜಾಪತ್ರೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ. ಲವಂಗ ಎಲೆ ಮೇಲೆ ಲವಂಗ ತರಬಹುದು. ಇವಾಗ ಲವಂಗ ಹಾಕ್ತಾಯಿದ್ದೀನಿ. ಆನಿಯನ್ ಕೊಡೋಲ್ಲಿ. ಈಗ ಆನಿಯನ್ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕೋಣ ಆನಿಯನ್ನಿಗೆ, ಆವಾಗ ಬೇಗ ಫ್ರೈ ಆಗುತ್ತೆ. ಆನಿಯನ್ ಫ್ರೈ ಆಗಲಿ. ಇವಾಗ ಆನಿಯನ್ನು ಫ್ರೈ ಆಯಿತು ಆಲ್ಮೋಸ್ಟು. ಈಗ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ನಾನು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ಮ್ಯಾಗ್ನೇಟ್ ಮಾಡೋತ್ತಿಗೆ ಹಾಕಿದ್ದೀನಿ ಆಲ್ರೆಡಿ, ಹಾಗಾಗಿ ಇಷ್ಟೇ ಹಾಕ್ತಾಯಿದ್ದೀನಿ, 1 ಸ್ಪೂನು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡೋಣ. ಈಗ ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಒಂದು 7-8 ಗ್ರೀನ್ ಚಿಲ್ಲಿ ಹಾಕಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಈಗ ನೋಡಿ ಮ್ಯಾಗ್ನೇಟ್ ಮಾಡಿರೋಂಥ ಚಿಕನನ್ನು ನಾನೀಗ ಇದರಲ್ಲಿ ಹಾಕ್ತೀನಿ. ಈಗ ನಾವು ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಈಗ ಸ್ವಲ್ಪ ಮುಚ್ಚಿಡೋಣ. ಮುಚ್ಚಿಟ್ರೆ ಅದರಲ್ಲಿರೋ ಅಂಥ ವಾಟ್ರೆಲ್ಲ ಬಿಡುತ್ತೆ. ಸ್ವಲ್ಪ ಹೊತ್ತು ಕುಕ್ ಆಗಲಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೀನಿ. ನೀಟಾಗಿ ಆ ಮ್ಯಾಗ್ನೆಟ್ ಆಗಿರೋದೆಲ್ಲ ನೀರು ಬಿಡಲಿ, ಆವಾಗ ಬೇರೆ ಇನ್ನೇನು ಹಾಕೋದಂತ ನೋಡೋಣ. ಈಗ ನಾನು ಒಂದು 3 ಗ್ಲಾಸ್ ರೈಸನ್ನು
ನೆನೆಸಿಟ್ಟಿದ್ದೆ. ಈಗ ನೋಡಿ ಇಡ್ತಾ ಇದ್ದೀನಿ. ಯಾಕೆಂದರೆ ಒಂದು ಹಾಫ್ ರೈಸು ಬೆಂದರೆ ನಮಗೆ ಲೇಯರು ಬಿರಿಯಾನಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನಿವಾಗ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಒಂದು 2 ಬೆಳ್ಳಿ ಲೀವ್ಸು, ಒಂದು 3 ಏಲಕ್ಕಿ, ಒಂದು 3 ಏಲಕ್ಕಿ ಹಾಕ್ತೀನಿ. ಒಂದು ಸ್ಟಾರ್ ಮೆಸ್ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಲ್ಲ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ್ರೆ ಅನ್ನ ಒಡೆಯಲ್ಲ. ಈಗ ಇದು ಒಂದು ಅರ್ಧ ಕುಕ್ ಆಗಲಿ. ಈಗ ನೋಡಿ ಹೋಗ್ತಾ ಇದೆ. ಈ ಮನೆ ಅದನ್ನು ಅದ್ರ ಮೇಲೆ ತಿಂತಟ್ಟಿದೆ ಅಂತೇಳಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೂರು ಆ ಕಡೆ ಹೋಗಿ ಪುಟ್ಟ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕೊಡಪದ ತಟ್ಟೆ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೋಣ. ನೋಡಿ ಈಗ ಟೊಮೊಟೊ ಹಾಕೋಣ. ತಾಳ್ಪ ತಟ್ಟೆಯಲ್ಲಿ ಕಡೆದು ಮುಗುತ್ತೆ ಚೆಲ್ಲುತ್ತದೆ. ಈಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ವಾಟ್ರ್ ಹಾಕಿ ಕುಕ್ ಮಾಡೋಕ್ಕಿಡೋಣ. ಈಗ ಸ್ವಲ್ಪ ವಾಟ್ರ್ ಹಾಕ್ತಾಯಿದ್ದೀನಿ, ಸಾಕು. ಕುಕ್ ಆಗಲಿ ಇದು ನೀಟಾಗಿ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಖಾರ ಸಾಕು, ಸಾಲ್ಟ್ ಕೂಡ ಸಾಕು ಅಂತ ಕಾಣುತ್ತೆ. ಸಾಕು ಸಣ್ಣ ಸಾಲ್ಟು. ಕುಕ್ಕಾಗಲಿ. ಈಗ ಕ್ಲೋಸ್ ಮಾಡಿ ಇಡೋಣ. ಚೂರು ಫ್ಲೇಮ್ನ ಜಾಸ್ತಿ ಮಾಡ್ತೀನಿ, ಚೂರು ಕುಕ್ಕಾಗಲಿ ನೀಟಾಗಿ. ನೋಡಿ ರೈಸು ಅರ್ಧ ಕುಕ್ಕಾಗಿದೆ ನೋಡಿ, ಆಯಿತಾ. ಈಗ ನಾವಿದನ್ನು ಬಸಿಯೋಣ. ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ನೀಟಾಗಿ ಆಯಿಲ್ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಚೂರು ಸಾಲ್ಟ್ ಕೊಡಪ್ಪ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಕಮ್ಮಿ ಆಗಿದೆ ಅದಕ್ಕೆ. ನೋಡಿ ನೀಟಾಗಿ ಕುಕ್ಕಾಗಿದೆ. ಚಿಕನ್ ನೀಟಾಗಿ ಕುಕ್ಕಾಗಿದೆ. ಈಗ ನಾವು ಒಂದು 20% ನಾವು ಬೇಯಿಸಿರುವಂಥ ರೈಸನ್ನು ನೋಡಿ, ಇದು ಬರೀ 20% ಮಾತ್ರ ರೈಸು ಕುಕ್ಕಾಗಿರೋದು. ನಾವೀಗ ನೋಡಿ ಇದನ್ನು ಸ್ವಲ್ಪ ಈ ಪ್ಲೇಟಿಗೆ ನಾನು ತಗೊಳ್ತಾ ಇದ್ದೀನಿ. ಈ ಸ್ಪೂನಲ್ಲಿ ನಾನೀಗ ಚಿಕನ್ ಎಲ್ಲ ತೊಗೊಳ್ತಾ ಇದ್ದೀನಿ. ಹೇಳಿ ರೈಸನ್ನು ನೀಟಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ.
ನಾನು ತೆಗೆದಿಟ್ಟಿರುವಂಥ ಚಿಕನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ತಪ್ಪೈ ತಟ್ಟೆ ಆದ್ಮೇಲೆ ನೀಟಾಗಿ ನೀಟಾಗಿ ಈ ಥರ ಮಾಡಿಬಿಟ್ಟು ಮುಚ್ತಾ ಇದ್ದೀನಿ. ಈಗ ಒಂದು 10 ನಿಮಿಷ ದಮ್ ಆಗಲಿ, ಆವಾಗ ಸೂಪರಾದ ಒಂದು ಲೇಯರ್ ಬಿರಿಯಾನಿ, ಸಿಂಪಲ್ಲಾಗಿ ಮಾಡೋವಂಥ ಒಂದು ಲೇಯರ್ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ಕುಕ್ ಆಗಲಿ ನೀಟಾಗಿ. ಇವಾಗ ನೋಡಿ ಒಂದು ಪಾತ್ರೆ ನೀರಿಟ್ಟಿದ್ದೀನಿ, ನೀಟಾಗಿ ದಮ್ ಆಗುತ್ತೆ. ಈ ಥರ ಇಟ್ಟರೆ ಇದು ರೆಡಿ ಆಗಲಿ, ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಈಗ ಬಿರಿಯಾನಿ ರೆಡಿಯಾಗಿದೆ. ವಾವ್, ನೋಡಿ ಇಲ್ಲಿ ನೋಡಿ, ಹತ್ರ ಬನ್ನಿ, ಇಲ್ಲಿ ನೋಡಿ ರೈಸ್ ನೋಡ್ಬೋದು ನೀವು. ಹತ್ರ ಬಂದ್ರಿ, ರೈಸ್ ನೋಡ್ಬೋದು ಯಾವ ಥರ ಕುಕ್ ಆಗಿದೆ ಅಂತ. ಇಲ್ಲಿ ನೋಡಿ ಯಾವ ಥರ ಬಿರಿಯಾನಿ ರೆಡಿಯಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ ಸೂಪರ್ ಬಿರಿಯಾನಿ. ವಾವ್, ಸಖತ್ತಾಗಿರೋ ಬಿರಿಯಾನಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡಿದಂತಹ ಲೇಯರ್ ಬಿರಿಯಾನಿ ರೆಡಿಯಾಗಿದೆ. ನೀವು ನೋಡ್ಬೋದು ಕೆಳಗಡೆಯಿಂದನೂ ಯಾವ ರೀತಿ ಕುಕ್ ಆಗಿದೆ ರೈಸು ಅನ್ನೋದು. ತುಂಬ ಚೆನ್ನಾಗಿ ಕುಕ್ ಆಗಿದೆ. ಇಲ್ಲಿ ನೋಡಿ, ವಾವ್, ಸೂಪರ್ ಆಗಿರುವಂತಹ ಲೇಯರ್ ಬಿರಿಯಾನಿ ರೆಡಿ. ತುಂಬ ಟೇಸ್ಟಿಯಾಗಿದೆ. ವಾವ್, ನೆಕ್ಸ್ಟ್ ಲೆವೆಲಲ್ಲಿದೆ. ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಈ ಥರ ಲೇಯರ್ ಬಿರಿಯಾನಿ ತುಂಬ ಇಷ್ಟ. ಏಕೆ ಅಂತಂದರೆ ಮೈಲ್ಡ್ ಆಗಿರುತ್ತೆ, ಮಸಾಲ ಎಲ್ಲ ಮೈಲ್ಡ್ ಆಗಿರುತ್ತೆ, ತಿನ್ನೋಕ್ಕೆ ತುಂಬಾ ಖುಷಿಯಾಗುತ್ತೆ. ತುಂಬ ಟೇಸ್ಟಿಯಾಗಿದೆ. ಚಿಕನ್ನು ಅಷ್ಟೇ, ನೀವು ನೋಡ್ಬೋದು ಚಿಕನ್ನು ಕೂಡ ತುಂಬ ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಚಿಕನ್ನು ಅಷ್ಟೇ. ವಾವ್, ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿದೆ. ನಾನು ಇವತ್ತು ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಚಿಕನ್ ಸೆಮಿ ಗ್ರೇವಿ, ಇಲ್ಲಿ ನೋಡಿ ಚಿಕನ್ ಸೆಮಿ ಗ್ರೇವಿ. ಅದೇ ರೀತಿ ರೈತ, ಎಗ್ಗು, ಅದೇ ರೀತಿ ಸೂಪರಾಗಿರೋ ಬಿರಿಯಾನಿ. ಈಗ ನಾನು ಬಡಿಸ್ಕೊಡ್ತೀನಿ, ಬಡಿಸೋಣ. ನೋಡಿ ಯಾವ ಥರ ಬಂದಿದೆ ಅಂತ. ಸ್ವಲ್ಪ ಸೂಪರಾಗಿರೋ ಬಿರಿಯಾನಿ. ಈಗ ಸ್ವಲ್ಪ ಗ್ರೇವಿ, ಸೆಮಿ ಗ್ರೇವಿ ಸೂಪರಾಗಿರುತ್ತೆ ಬಿರಿಯಾನಿ ಜೊತೆ. 1 ಎಗ್, ರೈತ ಅಲ್ವಾ? ಓಕೆ, ನೋಡಿ ಇವತ್ತು ನಾನು ಮಾಡಿರುವಂತಹ ರೈತ ಬಿರಿಯಾನಿ, ಚಿಕನ್ ಗ್ರೇವಿ, ಎಗ್ ಸೂಪರಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.